ಹಾಯ್ ಎಲ್ರಿಗೂ ನಮಸ್ಕಾರ. ಯುವನಿಧಿ ಫಲಾನುಭವಿಗಳು ಯಾರ್ಯಾರು ಇದಿರಲ್ಲ ಅದು ಎಲ್ಲ ನೋಡ್ಲೇಬೇಕಾದಂತ ವಿಡಿಯೋ ಇದು. ಏನಕ್ಕಪ್ಪ ಅಂದ್ರೆ ಕೆಲವೊಂದಿಷ್ಟು ಅಪ್ಡೇಟ್ ಗಳಿದಾವೆ ಯುವನಿಧಿ ಬಗ್ಗೆ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಏನಪ್ಪಾ ಅಂದ್ರೆ ನೀವು ಜುಲೈ 1ರಿಂದ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅವರು ಬೇಗ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಒಂದ್ ವೇಳೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ನಿಮ್ಗೆ ಹಣ ಕ್ರೆಡಿಟ್ ಆಗಲ್ಲ. ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ರೆ ಅಷ್ಟೇ ನಿಮ್ಗೆ ಹಣ ಕ್ರೆಡಿಟ್ ಆಗುತ್ತೆ. ಕೆಲವೊಬ್ಬರಿಗೆ ಸೆಲ್ಫ್ ಡಿಕ್ಲರೇಷನ್ ಕೊಡುವಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ ಬರ್ತಾ ಇದೆ. ಅಂದ್ರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ, ಏನೋ DDPI ಪೆಂಡಿಂಗ್, DDO ಪೆಂಡಿಂಗ್, ಆತರ ಏನಾದ್ರು ಪ್ರೊಸೆಸ್ ಇದ್ರೆ ಅದೆಲ್ಲ ತೋರಿಸ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕು, ಮತ್ತೆ ಕೆಲವೊಬ್ಬರಿಗೆ ಹಣ ಕ್ರೆಡಿಟ್ ಆಗಿಲ್ಲ, ಕ್ರೆಡಿಟ್ ಆಗದೆ ಇರೋಕೆ ಏನ್ ಕಾರಣ, ಕ್ರೆಡಿಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಇದೆಲ್ಲ ಸೊಲ್ಯೂಷನ್ ನಮ್ಮ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನು ಕೊನೆವರೆಗೂ ನೋಡಿ. ನಮ್ ಚಾನಲ್ಗೆ ನೀವು ಹೊಸಬ್ರಾಗಿದೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನೀವು ಯಾರ್ಯಾರು ನಿಮ್ ಯುವನಿಧಿ ಫ್ರೆಂಡ್ ಗೆ ಇದಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಲಿ. ಏನಪ್ಪಾ ಅಂದ್ರೆ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ. ಇವಾಗ ಜುಲೈ 1ರಿಂದ ಸೆಲ್ಫ್ ಡಿಕ್ಲರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೆಲವೊಬ್ರು ಆಲ್ರೆಡಿ ಫಿಲ್ ಮಾಡಿರ್ತೀರಾ, ಕೆಲವೊಬ್ರು ಇನ್ನೂ ಫಿಲ್ ಮಾಡಿರಲ್ಲ, ಆಮೇಲೆ ಮಾಡಿದ್ರೆ ಆಯ್ತು ಅಂತ ಬಿಟ್ಟಿರ್ತೀರಾ. ಏನಕ್ಕಪ್ಪ ಅಂದ್ರೆ ಇವಾಗ 17th ಇವತ್ತು ಡೇಟು. ಇವಾಗ ನೀವು ಒಂದು 3 to 10 days ಉಳಿದಿದೆ. 10 ನೀವು ಫಿಲ್ ಮಾಡ್ಬೇಕು. 25 ಲಾಸ್ಟ್ ಡೇಟ್ ಇರೋದು. ಅಲ್ಲಿವರೆಗೂ ನೀವು ಹೆಂಗ್ ಬೇಕಾದ್ರೂ ನೀವು ಸೆಲ್ಫ್ ಡಿಕ್ಲರೇಷನ್ ಫಿಲ್ ಮಾಡ್ಬೋದು. 25 ಆದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ನಿಮ್ದು ಅಪ್ಲಿಕೇಶನ್ ತಗೊಳಲ್ಲ. ಸೇವಾ ಸಿಂಧು ಪೋರ್ಟಲ್ ಹೋಗಿ ನೀವು ಅಪ್ಲೈ ಮಾಡಿದ್ರು ಕೂಡ ಅದು ಇಟ್ಕೊಳ್ಳೋಣ. ಏನಕ್ಕಪ್ಪ ಅಂದ್ರೆ ಟೈಮ್ ಮೀರ್ ಹೋಗಿರತ್ತೆ, ಅಷ್ಟೊತ್ತಿಗೆ ಡೇಟು ಎಕ್ಸ್ಪೆಂಡ್ ಆಗಿರತ್ತೆ, ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಕ್ ಬರಲ್ಲ ಅಲ್ಲಿ. ಅದಕ್ಕೋಸ್ಕರ ಬೇಗನೆ ಹೋಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಮತ್ತೆ ನಿಮ್ಗೆ ಯಾರಿಗೆ ಹಣ ಬಂದಿಲ್ಲ ಅಲ್ಲ ಅವರೆಲ್ಲ ನಿಮ್ದು ಆಧಾರ್ ಕಾರ್ಡ್ ಏನಾದ್ರು ಅಪ್ಡೇಟ್ ಇದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಮತ್ತೆ ನಿಮ್ದು ಕೌಶಲ್ಯಕರ ರಿಜಿಸ್ಟ್ರೇಷನ್ ಆಗಿಲ್ಲಪ್ಪ ಅಂದ್ರೂ ಅದಕ್ಕೂ ಹಣ ಕ್ರೆಡಿಟ್ ಆಗ್ತಿರಲ್ಲ, ಅದನ್ನು ನೋಡ್ಕೊಳ್ಳಿ. ಮತ್ತೆ ನಿಮ್ದು ಆಧಾರ್ ಕಾರ್ಡ್ ಮತ್ತೆ ನಿಮ್ ಫೋನ್ ನಂಬರ್, ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು, ಫೋನ್ ನಂಬರ್ಗೆ ನಿಮ್ದು ಬ್ಯಾಂಕ್ ಅಕೌಂಟ್ ಏನಿದೆಯಲ್ಲ ಅದು ಲಿಂಕ್ ಆಗಿರ್ಬೇಕು. 3 ಲಿಂಕ್ ಆಗಿದ್ರೆ ನಿಮ್ಗೆ ಹಣ ಈಸಿಯಾಗಿ ಜಮಾ ಆಗತ್ತೆ. ಕೆಲವೊಬ್ಬರಿಗೆ ಇವಾಗ ಈ ಮಂತ್ ಮತ್ತೆ ಪ್ರೀವಿಯಸ್ ಮಂತ್ ಹಣ ಕ್ರೆಡಿಟ್ ಆಗಿದೆ, ಕೆಲವೊಬ್ಬರಿಗೆ ಆಗಿಲ್ಲ. ಆಗದೆ ಇರೋಕೆ ಇವೆಲ್ಲ ಕಾರಣಗಳಿರುತ್ತೆ. ಇದನ್ನೆಲ್ಲ ನೀವು ನೋಡ್ಕೊಂಡು ಯಾಕೆ ಕ್ರೆಡಿಟ್ ಆಗಿಲ್ಲ ಅನ್ನೋದಕ್ಕಿಂತ ಯಾಕೆ ಕ್ರೆಡಿಟ್ ಆಗದೆ ಇರೋಕೆ ಏನೇನ್ ಕಾರಣ ಇದೆ ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟು ನೀವು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಬರುತ್ತೆ. ಅದೆಲ್ಲ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡ್ಕೊಂತ ಹೋದ್ರೆ ನಿಮ್ಗೆ ಹಣ ಜಮಾ ಗ್ಯಾರಂಟಿಯಾಗಿ ಜಮಾ ಆಗತ್ತೆ. ಒಂದ್ ವೇಳೆ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನೀವು DBT ಚೆಕ್ ಮಾಡ್ಬೋದು. ಅಲ್ಲಿ DBT ಪುಷ್ಟ ಅಂತ ಏನಾದ್ರು ತೋರಿಸ್ತಾ ಇದ್ರೆ ನಿಮ್ಗೆ ಅಮೌಂಟ್ ಖಂಡಿತವಾಗಿ ಕ್ರೆಡಿಟ್ ಆಗತ್ತೆ. ಒಂದ್ ವೇಳೆ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ದಿನ ವೇಟ್ ಮಾಡ, 1 ವೀಕ್ ಇನ್ನ ಒಂದ್ 15 days ವೇಟ್ ಮಾಡಾದ್ಮೇಲೆ ನಿಮ್ಗೆ ಖಂಡಿತ ಅಮೌಂಟ್ ಕ್ರೆಡಿಟ್ ಆಗತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೇರೆ ಏನಾದ್ರು ಅಪ್ಡೇಟ್ ಇದ್ರೆ ಇದೇ ತರ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಗೌರ್ಮೆಂಟ್ ಜಾಬ್ ಆಗ್ಲಿ, ಯಾವುದೇ ನಿಮ್ಗೆ ಗೌರ್ಮೆಂಟ್ ಸ್ಕೀಮ್ ಆಗ್ಲಿ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಮ್ ಈ ಚಾನಲ್ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಅದಕ್ಕೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.